ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಯಾವ್ಯಾವ ಭಾಷೆಗಳಿಗೆ ಅಂತ ಹೇಳಿದ್ನಲ್ವಾ, ಸೊ ಅದು ನಿಮಗೆ ಮೇನ್ ಪೇಜಲ್ಲಿ ನೋಡೋಕೆ ಸಿಗ್ತಿರ್ಲಿಲ್ಲ, ಇಂಗ್ಲೀಷ್ ಅಂತ ಹೇಳ್ತಾ ಇದ್ರು. ಬಟ್ ಆದರೆ ನಾನೇನು ಹೇಳಿದ್ದೆ, ರೀಜನಲ್ ಲ್ಯಾಂಗ್ವೇಜ್ ಕೂಡ ನಿಮಗೆ ಇದ್ದರೆ ಅವರು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ ಕ್ಲೈಂಟ್ಸ್ನ ಅಂತ ಹೇಳಿದ್ದೆ. ಸೊ ಇಲ್ಲಿ ನೋಡ್ತಾ ಇರೋದು ಯಾವ್ಯಾವ ಭಾಷೆಗಳಿಗೋಸ್ಕರ ಇವರು ಒಂದು ಹೈರಿಂಗ್ ಮಾಡ್ತಾ ಇದ್ದಾರೆ ಅಂತ. ಇಂಗ್ಲೀಷ್ ಆಯಿತು, ತೆಲುಗು ಆಯಿತು, ಕನ್ನಡ ಆಯಿತು, ತಮಿಳ್ ಆಯಿತು, ಓಕೆ, ಸುಮಾರು ಥರದ ಇಲ್ಲಿ ಒಂದು ಅದರ್ ಲ್ಯಾಂಗ್ವೇಜ್ ಕೂಡ ಇದೆ. ಅಂದರೆ ಯಾವುದಾದ್ರೂ ಲೋಕಲ್ ಭಾಷೆ ನಿಮಗೆ ಬರುತ್ತೆ ಅಂದರೂ ಕೂಡ ಪರವಾಗಿಲ್ಲ, ನೀವು ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇಲ್ಲಿ ನಾನು ಇವಾಗ ಕನ್ನಡ ಅಂತ ಟಿಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಮಲ್ಟಿಪಲ್ ಬರುತ್ತೆ ಅಂದರೆ ಮಲ್ಟಿಪಲ್ ಕೂಡ ಟಿಕ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ ನಿಮಗೆ. ಇದರಲ್ಲಿ ಹೇಗಿದ್ದೀರಿ? ಐ ಹೋಪ್ ಒಳ್ಳೆ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಕನ್ನಡ ಭಾಷೆಯಲ್ಲೇ ಮನೆಯಿಂದ ಕೂತ್ಕೊಂಡು ಏನಾದರೂ ಕೆಲಸ ಮಾಡಬೇಕಂತ ಅನ್ನೋ ಹೆಣ್ಮಕ್ಳಿಗೆ, ಮುಖ್ಯವಾಗಿ ಹೌಸ್ ವೈಫ್ ಆಯಿತು, ಸ್ಟೂಡೆಂಟ್ಸ್ ಆಯಿತು, ರಿಟೈರ್ಡ್ ಪರ್ಸನ್ ಆಯಿತು, ಸೊ ಅಂಥವ್ರಿಗೆ ತುಂಬಾ ಈಸಿಯಾಗಿರುತ್ತೆ ಒಂದು ಜಾಬ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಕೆಲಸವನ್ನು ನೀವು ನಿಮ್ಮ ಮನೆಯಿಂದಲೇ ಮಾಡ್ಬೋದು, ಫ್ರೀ ಟೈಮಲ್ಲಿ ಮಾಡ್ಬೋದು, ಪಾರ್ಟ್ ಟೈಮ್ ಅಂತೂ ಕೂಡ ಮಾಡ್ಬೋದು, ಫುಲ್ ಟೈಮ್ ಅಂತೂ ಕೂಡ ಮಾಡ್ಬೋದು. ಸೊ ಇಲ್ಲಿ ಕಂಪನಿ ಕಡೆಯಿಂದ ಇವಾಗ ಒಂದು ಜಾಬ್ ಪ್ರೊಫೈಲ್ಗೆ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ, ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸುಮಾರು ಜನರಿಗೆ ರಿವರ್ಟ್ ಕೂಡ ಬರ್ತಾ ಇದೆ ಕಂಪನಿ ಕಡೆಯಿಂದ. ಸೊ ನಿಮಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಈ ಜಾಬಿಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದು ವೆರಿಫೈಡ್ ಜಾಬ್, ಓಕೆ. ಸೊ ಇದು ಮತ್ತೊಂದು ಇದು ಎಜುಕೇಷನ್ ಪರ್ಪಸ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದರೆ ಒಂದು ಸಾರಿ ನೀವು ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ನಂತರ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಮಾತ್ರ ಇದಕ್ಕೆ ಅರ್ಜಿನ ಸಲ್ಲಿಸಿ. ಅದಕ್ಕೆ ತುಂಬ ಯಾರಾದರೂ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀವಿ, ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ಚಾನಲಲ್ಲಿ ಇದೇ ರೀತಿ ನಾನು ವೀಡಿಯೋಸ್ಗಳನ್ನ ನಿಮ್ಮಿಂದ ತರ್ತಾ ಇರ್ತೀನಿ. ನೋಡ್ತಾ ಇರೋದು ಡಿಟ್ಟೋ ಇನ್ಶೂರೆನ್ಸ್ ಕಡೆಯಿಂದ ಇನ್ಶೂರೆನ್ಸ್ ಅಡ್ವೈಸರ್ ಅನ್ನೋ ಪ್ರೊಫೈಲ್ಗೆ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಜಾಬ್ಗೆ ಆಲ್ಮೋಸ್ಟ್ ಹೆಣ್ಮಕ್ಳು ಜಾಸ್ತಿ ಅಪ್ಲೈ ಮಾಡೋದು ಆ್ಯಕ್ಚುಲಿ. ಆ್ಯಂಡ್ ಡಿಟ್ಟೋ ಒಂದು ಇನ್ಶೂರೆನ್ಸ್ ಕಂಪನಿ ಆಗಿದೆ. ಆ್ಯಂಡ್ ಡಿಟ್ಟೋದಲ್ಲಿ ಸುಮಾರು ಥರದ ಇನ್ಶೂರೆನ್ಸ್ ಪಾಲಿಸೀಸ್ಗಳೆಲ್ಲ ಅವೈಲೇಬಲ್ ಇರುತ್ತೆ. ಆ್ಯಸ್ ಅ ಅಡ್ವೈಸರಿಯಾಗಿ ನೀವು ಇಲ್ಲಿ ವರ್ಕ್ ಮಾಡ್ತೀರಾ. ಸೊ ಏನಿರುತ್ತೆ ಕೆಲಸ ಅಂತ ಹೇಳ್ತೀನಿ. ಇದು ರಿಮೋಟ್ ಜಾಬು ನೀವು ಇಲ್ಲಿ ನೋಡ್ತಾ ಇರೋದು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇದು ಫುಲ್ ಟೈಮ್ ಜಾಬು ಮತ್ತು ಪಾರ್ಟ್ ಟೈಮ್ ಕೂಡ ನೀವು ಮಾಡ್ಬೋದು. ಹೇಗೆ ಪಾರ್ಟ್ ಟೈಮ್ ಮಾಡ್ಬೋದು ಅಂತ ಕೂಡ ನಾನು ನಿಮಗೆ ಮುಂದೆ ತಿಳಿಸ್ತೀನಿ, ಓಕೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಜಸ್ಟ್ ಇಲ್ಲಿ ಬಂದರೆ ನಾನು ನಿಮಗೆ ಸ್ವಲ್ಪ ಜಾಬ್ ಬಗ್ಗೆ ಸ್ವಲ್ಪ ಐಡಿಯಾ ಕೊಡ್ತೀನಿ. ಸೊ ಇಲ್ಲಿ ಒಂದು ಹೇಳಬೇಕು ಅಂತಂದರೆ ಡಿಟ್ಟೋದಲ್ಲಿ ಒಂದು ಇನ್ಶೂರೆನ್ಸ್ ಕಂಪನಿ ಆಗಿದೆ ಅಂತ ಹೇಳ್ತೀನಿ. ಆಲ್ರೆಡಿ ಇದು ಫೈನಾನ್ಷಿಯಲ್ ರಿಲೇಟೆಡ್ ಸುಮಾರು ಥರದ ಪ್ರಾಡಕ್ಟ್ ಸರ್ವಿಸ್ಗಳನ್ನ ನೀಡುತ್ತೆ ಈ ಕಂಪನಿ. ಆ್ಯಂಡ್ ಈ ಒಂದು ಕಂಪನಿಯಲ್ಲಿ ನೀವು ಒಂದು ಇನ್ಶೂರೆನ್ಸ್ ಅಡ್ವೈಸರಿಯಾಗಿ ವರ್ಕನ್ನು ಮಾಡ್ಬೋದು. ಇಲ್ಲಿ ನೀವು ಈ ರೀತಿ ಒಂದು ಪ್ರೊಫೈಲ್ಗೆ ಜಾಯಿನ್ ಆದಾಗ ಏನು ಕೆಲಸ ಇರುತ್ತೆ ಅಂದರೆ, ಇಲ್ಲಿ ಯಾವುದೇ ರೀತಿ ನಿಮ್ಮದೇನು ಸೇಲ್ಸ್ ಎಲ್ಲ ಪಿಚ್ ಇರೋದಿಲ್ಲ, ಅಂದರೆ ಸೇಲ್ ಮಾಡಬೇಕಂತ ಏನೂ ಇರೋದಿಲ್ಲ. ನೀವೇನು ಮಾಡ್ತೀರಾ ಅಂತಂದರೆ, ಆಲ್ರೆಡಿ ಅವ್ರದ್ದು ಕಸ್ಟಮರ್ಸ್ ಏನಿರ್ತಾರೆ ಅವ್ರಿಗೆ ಒಂದು ಗೈಡ್ ಮಾಡ್ತೀರಾ, ಯಾವುದ್ರ ಬಗ್ಗೆ ಇನ್ಶೂರೆನ್ಸ್ ಪಾಲಿಸಿನ ತೊಗೊಳೋದಕ್ಕೆ ಗೈಡ್ ಮಾಡ್ತೀರಾ. ಆ ಒಂದು ಜಾಬ್ಗೋಸ್ಕರ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು 30 ಮಿನಿಟ್ ಕನ್ಸಲ್ಟೇಷನ್ ಲೈಕ್ ಕ್ವಾಲಿಟಿ ಅಡ್ವೈಸರ್ ಇರುತ್ತೆ. ಒಂದು ನೀವೇನು ಮಾಡ್ತೀರಾ, ಅವರ ಕ್ಲೈಂಟ್ ಯಾರಿರ್ತಾರೆ, ಕಂಪನಿ ಕ್ಲೈಂಟ್ಸ್ ಯಾರಿರ್ತಾರೆ, ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡ್ತಾನೆ ಇರ್ತಾರೆ, ಅಂಥವ್ರ ಜೊತೆ ನೀವು 30 ನಿಮಿಷದ ಕನ್ಸಲ್ಟೇಷನ್ ಒಂದು ಕಂಪ್ಲೀಟ್ ಒಂದು ಇನ್ಫಾರ್ಮೇಷನ್ ನೀಡೋದಾಯಿತು, ಡಿಸ್ಕಸ್ ಮಾಡೋದಾಯಿತು, ಆ ರೀತಿ ನೀವಿಲ್ಲಿ ಒಂದು ಇನ್ಫಾರ್ಮೇಷನ್ನ ಕೊಡೋ ಕೆಲಸ ಇರುತ್ತೆ. ಅದು ಆ್ಯಕ್ಚುಲಿ ಮನೆಯಿಂದ ಮಾಡಬೇಕಿಂದ ಫೋನಲ್ಲಿ ಮಾಡೋದಿರುತ್ತೆ. ಸೊ ಇದನ್ನು ನೀವು ಮಾಡ್ತೀವಂದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ಫ್ರೀ ಕನ್ಸಲ್ಟೇಷನ್, ಈ ಒಂದು ಕನ್ಸಲ್ಟೇಷನ್ ನೀವೇನು ಮಾಡ್ತೀರಾ, ಸೊ ಇದಕ್ಕೋಸ್ಕರ ಸಪ್ರೇಟಾಗಿ ನೀವೇನು ಫೀಸ್ ತೊಗೋಬೇಕಾಗಿಲ್ಲ, ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಕಂಪನಿ ವತಿಯಿಂದ ನೀವು ಇದನ್ನು ಒಂದು ಏನು ಮಾಡ್ತೀರಾ, ಅಡ್ವೈಸ್ ಕೊಡ್ತೀರಾ ಕ್ಲೈಂಟ್ಗಳಿಗೆ, ಓಕೆ. ಆ್ಯಂಡ್ ಇಲ್ಲಿ ತುಂಬ ಈಸಿ ಜಾಬ್ ಇದೆ. ಇದು ಯಾವುದೇ ರೀತಿ ನಿಮಗೆ ಸೇಲ್ಸ್ ಟಾರ್ಗೆಟ್ ಕೊಡಲ್ಲ ಅಂತ ಹೇಳಿದ್ದಾರೆ. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಏನು ಬೇಕಾಗಲ್ಲ ಈ ಜಾಬ್ ಪ್ರೊಫೈಲ್ಗೆ ಅಂತ ಹೇಳಿದ್ದಾರೆ. ಮತ್ತು ಯಾವುದೇ ರೀತಿಯಲ್ಲಿ ಒಂದು ನಿಮಗೆ ಈ ರೀತಿಯೇ ಸೆಲ್ ಮಾಡಿ ಇನ್ಶೂರೆನ್ಸ್ನ ಅಂತ ಯಾವುದೇ ರೀತಿ ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ. ಸೊ ಆ ರೀತಿಯೆಲ್ಲ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಸಾರಿ ಇದನ್ನ ಓದ್ಕೊಳ್ಳಿ, ಓಕೆ. ಸೊ ಮೇನ್ ಅಂತಂದರೆ ಇಲ್ಲಿ ವರ್ಕ್ ಮಾಡಬೇಕಂತಂದರೆ ಗ್ರೇಟ್ ಕಮ್ಯುನಿಕೇಷನ್ ಸ್ಕಿಲ್ ನಿಮಗೆ ಮೇನ್ ಅಂತಂದರೆ ಮಾತನಾಡುವಂಥ ಶೈಲಿ. ಕನ್ನಡದಲ್ಲಿ ಇರುವಂಥ ಒಂದು ಕ್ಲೈಂಟ್ಗಳಿಗೆ ನಿಮಗೆ ಫಾರ್ವರ್ಡ್ ಮಾಡ್ತಾರೆ. ಸೊ ಕನ್ನಡ ಅಂತಲೇ ನಾವು ಹುಡುಕ್ತಾ ಇದ್ದೀವಿ ಅಂತಂದರೆ ಕನ್ನಡದವ್ರು ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಮೇನ್. ಬಟ್ ಆದರೆ ನಿಮಗೆ ಮೇನ್ ಅಂತಂದರೆ ಇಂಗ್ಲೀಷ್ ಕೂಡ ಬರ್ತಿರ್ಬೇಕಂತ ಹೇಳಿರುವಂಥದ್ದು. ಇಲ್ಲಿ ಕನ್ನಡ ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ಆದರೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಕೂಡ ಸುಮಾರು ಥರದ ಕ್ಲೈಂಟ್ಸ್ಗಳಿರ್ತಾರೆ. ಸೊ ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ನಿಮ್ಮಂಥ ಕ್ಯಾಂಡಿಡೇಟು ಕನ್ನಡ ಬರುತ್ತೆ ಅಂತ ಅನ್ನೋರಿಗೆ ಸೊ ಟ್ರಾನ್ಸ್ಫರ್ ಮಾಡ್ತಾರೆ ಕ್ಲೈಂಟ್ ಕಾಲ್ಸ್ಗಳನ್ನ. ಸೊ ಹೀಗಾಗಿ ಹೇಳ್ತಾ ಇರೋದು. ಸೊ ಬಟ್ ಅದರಲ್ಲಿ ಇಂಗ್ಲೀಷ್ ಮೇನ್ ನಿಮಗೆ ಬರ್ತಿರಬೇಕು, ಓಕೆ. ಆ್ಯಂಡ್ ಈ ಒಂದು ಜಾಬು ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ. ಆ್ಯಂಡ್ ಸುಮಾರು ಥರದ ಟೂಲ್ಸ್ಗಳನ್ನ ಅವ್ರು ಹೇಳ್ಕೊಡ್ತಾರೆ ನಿಮಗೆ ಟ್ರೈನಿಂಗಲ್ಲಿ. ಆ ಟೂಲ್ಸ್ಗಳು ನಿಮಗೆ ಯೂಸ್ ಮಾಡೋಕ್ಕೆ ಬರ್ತಿರಬೇಕು ಮೇನ್ ಅಂತಂದರೆ. ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಪರ್ಟಿಕ್ಯುಲರ್ ನಿಮಗೆ ಇದೇ ಆಗಿರಬೇಕು ಅದೇ ಆಗಿರಬೇಕು ಅಂತ ಸ್ಕಿಲ್ಸ್ಗಳನ್ನ ಏನು ಹೇಳಿಲ್ಲ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಇಲ್ಲಿ ನೋಡ್ತಾ ಇರೋದು, ಈ ಒಂದು ಕೆಲಸ ನೀವು ಎಲ್ಲಿಂದ ಕೂಡ ಮಾಡ್ಬೋದು. ಫ್ಲೆಕ್ಸಿಬಿಲಿಟಿ ಟು ವರ್ಕ್ ಇಂದು ನೀವು ಆಫೀಸಲ್ಲಿ ಮಾಡ್ಬೋದು ಅಥವಾ ನೀವು ಮನೆಯಿಂದ ಮಾಡ್ಬೋದು ಅಂತ ಹೇಳಿದ್ದಾರೆ. ಒಂದು ರೀತಿಯಿಂದ ಪಾರ್ಟ್ ಟೈಮ್ ಜಾಬ್ ಅಂತ ಹೇಳಬೇಕು. ಯಾಕಂದರೆ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ರೆ ನಿಮಗೆ ಅನುಕೂಲ ಆದಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಆ್ಯಂಡ್ ಹೆಲ್ತ್ ಆ್ಯಂಡ್ ಟರ್ಮ್ ಇನ್ಶೂರೆನ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ನಿಮಗೆ ಯಾರ್ಯಾರು ಇಲ್ಲಿ ಜಾಬ್ ಮಾಡ್ತೀರಾ. ಆ್ಯಂಡ್ ವೆಲ್ನೆಸ್ ಆ್ಯಂಡ್ ಮೇನ್ ಅಂತಂದರೆ ಮೆಜುರಲ್ ಲೀವ್ಸ್ ಮೇನ್ ಲೇಡೀಸ್ಗಳಿಗೆ. ಸೊ ಇಲ್ಲಿ ಲೀವ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟು. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಇಲ್ಲಿ ನೀವೇನಾದರೂ ಜಾಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಕರಿಯರ್ ಗ್ರೋತ್ ಆಗುತ್ತೆ ಅಂತ ಆ್ಯಕ್ಚುಲಿ. ಸೊ ತುಂಬ ಚೆನ್ನಾಗಿರುತ್ತೆ ಪ್ಲ್ಯಾಟ್ಫಾರ್ಮ್ ಇದೆ ಹೆಣ್ಮಕ್ಳಿಗೆ. ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ಮೇನ್ ಅಂತಂದರೆ ನೀವು ಇಲ್ಲಿ ಅಪ್ಲೈ ಮಾಡಿದ ಮೇಲೆ ಇಂಟರ್ವ್ಯೂ ಪ್ರೊಸೆಸ್ ಹೇಗಿರುತ್ತೆ ಅನ್ನೋದು ಕೂಡ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದನ್ನು ಸ್ವಲ್ಪ ನೋಡಿ. ಮೇನ್ ಅಂತಂದರೆ ನಿಮಗೆ ಯಾವಾಗಿಲ್ಲಿ ಅಪ್ಲೈ ಮಾಡಿದ್ಮೇಲೆ HR ಇಂಟ್ರೊಡಕ್ಷನ್ ಒಂದು ಕಾಲ್ ಬರುತ್ತೆ ನಿಮಗೆ, ಓಕೆ. ಸೊ ಆ ಕಾಲ್ನ ನೀವು ಅಟೆಂಡ್ ಮಾಡ್ತೀರಾ. ಆ್ಯಂಡ್ ಅದರಲ್ಲಿ ಸ್ವಲ್ಪ ಕೆಲವು ಡೀಟೇಲ್ಸ್ಗಳು ಡಿಸ್ಕಸ್ ಮಾಡ್ತಾರೆ. ಅವ್ರಿಗೆ ಬೇಕಾಗಿರುತ್ತೆ ಇನ್ಫಾರ್ಮೇಷನ್
ನೀವು ಅವ್ರಿಗೆ ನೀಡ್ಬೋದು. ನಂತರ ಅಸೆಸ್ಮೆಂಟ್ ರೌಂಡ್ ಅಂತ ಒಂದಿರುತ್ತೆ. ಲೆಟ್ಸ್ ಚೆಕ್ ಯುವರ್ ಅನಲೈಟಿಕಲ್ ಸ್ಕಿಲ್ ಅಂತ ಹೇಳಿದ್ದಾರೆ. ಮೇನ್ ಅಂತಂದರೆ ಇಲ್ಲಿ ಒಂದು ಅಸೆಸ್ಮೆಂಟ್ ಟೆಸ್ಟ್ ಕೊಡಬೇಕಾಗುತ್ತೆ. ಅದರಲ್ಲಿ ನಿಮ್ಮದು ಅನಲೈಟಿಕಲ್ ಮೇನ್ ಅಂತಂದರೆ ಸ್ಕಿಲ್ಸ್ಗಳನ್ನ ಚೆಕ್ ಮಾಡ್ತಾರೆ ಕೆಲವೊಂದು ಟೆಸ್ಟ್ ಮೂಲಕ. ಓಕೆ, ಆ್ಯಂಡ್ ನಂತರ ಒಂದು ಟಾಸ್ಕ್ ಕೊಡ್ತಾ ಇದ್ದಾರೆ ಅವರು. ಸೊ ಟಾಸ್ಕ್ ಇರುತ್ತಲ್ವ, ಆ ಟಾಸ್ಕ್ ನೀವು ಹ್ಯಾಂಡಲ್ ಮಾಡಬೇಕಾಯ್ತು. 2 ಟಾಸ್ಕ್ ಕೊಡ್ತಾ ಇದ್ದಾರೆ, ಟಾಸ್ಕ್ 1 ಟಾಸ್ಕ್ 2 ಅಂತ ಹೇಳಿ. ಅದಾದ ನಂತರ ಫೈನಲಿ ನಿಮ್ಮದು ಮೇನ್ ಅಂತಂದರೆ ಒಂದು ಲಾಸ್ಟ್ ಒಂದು ರೌಂಡ್ ಇರುತ್ತೆ. ನಂತರ ನೀವೇನು ಮಾಡ್ತೀರಿ, ಇಲ್ಲಿ ಜಾಯ್ನಿಂಗ್ ಲೆಟರ್ ತೊಗೊಂಡು ಕಂಪ್ನಿಗೆ ಜಾಯ್ನ್ ಮಾಡ್ಕೋತೀರಾ. ಸೊ ಇಲ್ಲಿ ಎಲ್ಲ ಡೀಟೇಲ್ಸ್ಗಳು ಕೊಟ್ಟಿದ್ದಾರೆ. ಇದು ಲಿಂಕ್ ನಾನು ನಿಮಗೆ ಪ್ರೊವೈಡ್ ಮಾಡಿರ್ತೀನಿ. ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಫೀಸು ತೊಗೊಳ್ಳೋದಿಲ್ಲ ಅಂತ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾರಿಗೂ ಕೂಡ ₹1 ಕೂಡ ನೀವು ಕೊಡಬೇಕಾಗಿಲ್ಲ. ಓಕೆ, ಸೊ ಇಲ್ಲಿ ನಾನು ಇದು ಒಂದು ಲಿಂಕನ್ನು ನಾನು ನಿಮಗೆ ಶೇರ್ ಮಾಡಿರ್ತೀನಿ, ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಯಾರಾದರೂ ಟೆಲಿಗ್ರಾಮ್ ಚಾನಲ್ ಇನ್ನೂ ಜಾಯ್ನ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಇದು ತುಂಬಾ ಫ್ರೀ ಇರುತ್ತೆ, ಈಸಿ ಇರುತ್ತೆ ಯೂಸ್ ಮಾಡೋಕ್ಕೆ. ಆ್ಯಂಡ್ ನನ್ನ ಈ ಚಾನಲ್ದಲ್ಲಿ ಕೊಡ್ತಾ ಇರೋಂಥ ಎಲ್ಲ ಇನ್ಫಾರ್ಮೇಷನ್ ಜಾಬ್ದು ಲಿಂಕನ್ನು ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ನೀಡ್ತಾ ಇರ್ತೀನಿ. ಓಕೆ, ಸೊ ಟೆಲಿಗ್ರಾಮ್ ಚಾನಲ್ ಅದರಲ್ಲೂ ಕೂಡ ಸುಮಾರು ಥರದ ಜಾಬ್ಗಳ ಅಪ್ಡೇಟ್ಗಳನ್ನ ನಾನು ತರ್ತಾ ಇರ್ತೀನಿ. ಆ್ಯಂಡ್ ಇಲ್ಲಿ ನೋಡಿ, ಜಸ್ಟ್ ಇವಾಗ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಒಂದು ಪೇಜ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಜಸ್ಟ್ ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಇದೆ, ಒಂದು ಸಾರಿ ಇದನ್ನ ಓದ್ಕೊಳ್ಳಿ. ಓಕೆ, ಏನೇನು ಹೇಳಿದ್ದೀನೋ ಅದೇ ಎಲ್ಲ ಡೀಟೇಲ್ಸ್ ಇಲ್ಲಿದೆ. ಜಸ್ಟ್ ಇಲ್ಲಿ ಅಪ್ಲೈ ಅಂತ ಮಾಡಿದ್ಮೇಲೆ ಒಂದು ರಿಸ್ಯೂಮ್ ಅಪ್ಲೋಡ್ ಮಾಡಬೇಕಾಗುತ್ತೆ. ರಿಸ್ಯೂಮ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಬೇಕಂದ್ರೆ. ಇಲ್ಲಾಂದರೆ ನಿಮ್ಮ ಹತ್ರ ರಿಸ್ಯೂಮ್ ಇದ್ದರೆ ರಿಸ್ಯೂಮ್ ಹಾಕಿ, ಇಲ್ಲಾಂದರೆ ಕಾಮೆಂಟ್ ಮಾಡಿ ನಮಗೆ ಇದ್ರ ಬಗ್ಗೆ ರಿಸ್ಯೂಮ್ ಬೇಕು ಅಂತ. ಸೊ ನಾನು ಅಪ್ಡೇಟ್ ಒಂದು ರಿಸ್ಯೂಮ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ ಹಾಕಬೇಕಾಗುತ್ತೆ, ಮೊಬೈಲ್ ನಂಬರ್ ಹಾಕಬೇಕು. ಮತ್ತು ಇಲ್ಲಿ ಮೇನ್ ಅಂತಂದರೆ ಲ್ಯಾಂಗ್ವೇಜ್. ಇಲ್ಲಿ ನಾನು ಯಾವ್ಯಾವ ಭಾಷೆಗಳಿಗೆ ಅಂತ ಹೇಳಿದ್ನಲ್ವಾ, ಸೊ ಅದು ನಿಮಗೆ ಮೇನ್ ಪೇಜಲ್ಲಿ ನೋಡೋಕ್ಕೆ ಸಿಗ್ತಿರ್ಲಿಲ್ಲ, ಇಂಗ್ಲೀಷ್ ಅಂತ ಹೇಳ್ತಾಯಿದ್ರು. ಬಟ್ ಅದೇ ನಾನೇನು ಹೇಳಿದ್ದೆ, ರೀಜ್ನಲ್ ಲ್ಯಾಂಗ್ವೇಜ್ ಕೂಡ ನಿಮಗೆ ಇದ್ದರೆ ಅವರು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ ಕ್ಲೈಂಟ್ಸ್ನ ಅಂತ ಹೇಳಿದ್ದೆ. ಸೊ ಇಲ್ಲಿ ನೋಡ್ತಾ ಇರೋದು ಯಾವ್ಯಾವ ಭಾಷೆಗಳಿಗೋಸ್ಕರ ಇವರು ಒಂದು ಹೈರಿಂಗ್ ಮಾಡ್ತಾ ಇದ್ದಾರಂತ. ಇಂಗ್ಲೀಷ್ ಆಯಿತು, ತೆಲುಗು ಆಯಿತು, ಕನ್ನಡ ಆಯಿತು, ತಮಿಳ್ ಆಯಿತು. ಓಕೆ, ಸುಮಾರು ಥರದ ಇಲ್ಲಿ ಒಂದು ಅದರ್ ಲ್ಯಾಂಗ್ವೇಜ್ ಕೂಡ ಇದೆ. ಅಂದರೆ ಯಾವುದಾದ್ರೂ ಲೋಕಲ್ ಭಾಷೆ ನಿಮಗೆ ಬರುತ್ತೆ ಅಂದರೂ ಕೂಡ ಪರವಾಗಿಲ್ಲ, ನೀವು ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇಲ್ಲಿ ನಾನು ಇವಾಗ ಕನ್ನಡ ಅಂತ ಟಿಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಮಲ್ಟಿಪಲ್ ಬರುತ್ತೆ ಅಂದರೆ ಮಲ್ಟಿಪಲ್ ಕೂಡ ಟಿಕ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ, ನಿಮಗೆ ನೋಡ್ಕೊಂಡು ಟಿಕ್ ಮಾಡಿ. ಓಕೆ, ಆ್ಯಂಡ್ ಅದಾದ ನಂತರ ಇಲ್ಲಿ ನೋಟಿಸ್ ಪೀರಿಯಡ್ ಕೇಳ್ತಾ ಇದ್ದಾರೆ. ಸೊ ನೀವು ಫ್ರೆಷರ್ ಇದ್ದೀರಿ ಅಂತಂದರೆ ಕ್ಯಾನ್ ಜಾಯಿನ್ ರೈಟ್ ಅವೇ ಅಂತ ಹೇಳ್ಬಿಟ್ಟು ಇದಕ್ಕೆ ಕ್ಲಿಕ್ ಮಾಡಿ. ಇಲ್ಲಾಂದರೆ 15 ಡೇಸ್ ಇದೆಯಾ, 1 ತಿಂಗಳಿದೆಯಾ ನಿಮ್ಮದು ಆಫೀಸಲ್ಲಿ, ಅದನ್ನು ನೋಡ್ಕೊಳ್ಳಿ. ಕರೆಂಟ್ CTC ಕೇಳ್ತಾ ಇದ್ದಾರೆ. ಕರೆಂಟ್ CTC ಏನಾದರೂ ಇದ್ದರೆ ಹೇಳಿ, ಇಲ್ಲಾಂದರೆ ಫ್ರೆಷರ್ ಇದ್ದರೆ ಫ್ರೆಷರ್ಗೆ ಟಿಕ್ ಮಾಡಿ. ಹೌ ಡಿಡ್ ಯು ಫೈಂಡ್ ಔಟ್ ಅಬೌಟ್ ದಿಸ್ ಅಪರ್ಚುನಿಟಿ, ನಿಮ್ಗೆ ಇದು ಹೇಗೆ ಗೊತ್ತಾಯಿತು ಅಂತ ಯೂಟ್ಯೂಬ್ ಅಂತ ಬರೀರಿ. ಓಕೆ, ಆರ್ ಯು ಏನೋ ಎಂಪ್ಲಾಯ್ ರೆಫರಲ್, ನೀವು ಯಾರಾದರೂ ರೆಫರಲ್ ಇದ್ದೀರಾ ಅಂತ. ಇಲ್ಲಿ ನಾನು ನೋ ಅಂತ ಹಾಕಿರ್ತೀನಿ. ರೆಫರಲ್ ಇದ್ದರೆ ಮಾತ್ರ ಇದನ್ನು ನೀವು ಟಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಎಸ್ ಅಂದರೆ ಈಗ ಇಲ್ಲಿ ನೋಡಿ, ರೆಫರಲ್ ಮೆನ್ಷನ್ ಟು ಬಿ ಎಂಪ್ಲಾಯ್ ಒಂದು ಕೋಡ್ ಕೇಳ್ತಾ ಇದ್ದಾರೆ ಅವರು. ಸೊ ಇಲ್ಲಿ ನೀವು ಫಿಲಪ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಾನೇನು ಮಾಡ್ತೀನಿ, ನೋ ಅಂತಲೇ ಹಾಕ್ತೀನಿ. ಓಕೆ, ಆ್ಯಂಡ್ ವಾಟ್ ಈಸ್ ದಿ ಇಂಪಾರ್ಟೆಂಟ್ ಆಫ್ ಲಿಸ್ನಿಂಗ್, ಮೇನ್ ಅಂತಂದರೆ ಇಲ್ಲಿ ನಿಮಗೆ ಕೆಲವೊಂದು ಕ್ವಶನ್ ಕೇಳ್ತಾ ಇದ್ದಾರೆ. ಈ ಕ್ವಶನ್ಗಳಿಗೆ ನಾನು ಇಲ್ಲಿ ಹೇಳೋದಿಲ್ಲ, ಯಾವ ರೀತಿ ಮಾಡಬೇಕು ಇದಕ್ಕೆ ಉತ್ತರಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಗೂಗಲಲ್ಲಿ ಹೋಗಿ ಜಸ್ಟ್ ಕಾಪಿ ಪೇಸ್ಟ್ ಮಾಡಿ ಇದ್ರದ್ದು ಆನ್ಸರ್ನ. ಸೊ ಇಲ್ಲಿ ನಿಮಗೆ ಈ ರೀತಿ ಒಂದು ಆನ್ಸರ್ ಕೊಡುತ್ತೆ ಗೂಗಲು. ಸೊ ಇದನ್ನೇ ಆ್ಯಸ್ ಇಟ್ ಈಸ್ ನೀವೇನು ಮಾಡಬೇಕಂದ್ರೆ ಕಾಪಿ ಮಾಡಿಕೊಂಡು ಸೊ ನೀವು ಇಲ್ಲಿ ಫಾರ್ಮ್ನ ಫಿಲಪ್ ಮಾಡಬೇಕಾಗುತ್ತೆ. ಓಕೆ, ಸೊ ಆ ರೀತಿ ಮಾಡಿ. ಸೊ ಯಾಕಂದರೆ ಎಲ್ಲರೂ ಕೂಡ ಸೇಮ್ ಆನ್ಸರ್ ಮಾಡಿದರೆ ಅಂದರೆ ಎಲ್ಲರದ್ದು ಫಾರ್ಮ್ ರಿಜೆಕ್ಟ್ ಆಗುತ್ತೆ. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ನೋಡಿ ಸುಮಾರು ಥರದ ಒಂದು ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಇವುಗಳಿಗೆಲ್ಲ ನೀವು ಅದೇ ರೀತಿ ಗೂಗಲಲ್ಲಿ ಸರ್ಚ್ ಮಾಡಿ ಆನ್ಸರ್ನ ಮಾಡಿ. ಆ್ಯಂಡ್ ನಂತರ ಇಲ್ಲಿ 2 ಟಿಕ್ ಮಾಡೋದಿರುತ್ತೆ. ನಂತರ ಇಲ್ಲೊಂದು ಐ ಆಮ್ ನಾಟ್ ಅ ರೋಬೋಟ್ಗೆ ಕ್ಲಿಕ್ ಮಾಡಬೇಕು, ನಂತರ ಸಬ್ಮಿಟ್ ಮಾಡಬೇಕು. ರಿಸ್ಯೂಮ್ ಕಂಪಲ್ಸರಿ ಇರುತ್ತೆ. ರಿಸ್ಯೂಮ್ 1 MB 2 MBಗಿಂತ ಜಾಸ್ತಿ ಇರಬಾರ್ದು. ನೋಡ್ಕೊಂಡು ಇದನ್ನು ಅಪ್ಲೋಡ್ ಮಾಡಿ. ಓಕೆ, ಸೊ ಇದು ಇತ್ತಿನಂತೂ ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದಕ್ಕೆ ಸಂಪಟ್ಟಂತೆ ಏನಾದರೂ ನಿಮಗೆ ಡೌಟ್ ಇದೆ ಅಂದರೆ ಪ್ಲೀಸ್ ಕಾಮೆಂಟಲ್ಲಿ ನೀವು ಕೇಳ್ಬೋದು. ಓಕೆ, ಸೊ ಇದು ಒಂದು ವೆರಿಫೈಡ್ ಜಾಬು. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಬೇಕಾದಷ್ಟು ನೀವು ಚೆನ್ನಾಗಿ ನೋಡಿಕೊಂಡು ಅಪ್ಲೈ ಮಾಡಿ. ಅಂದರೆ ಚೆನ್ನಾಗಿರೋ ಸರ್ ಅರ್ಥ ಮಾಡ್ಕೊಳ್ಳಿ, ನಂತರ ಅಪ್ಲೈ ಮಾಡಿ. ಓಕೆ, ಸೊ ನಮಸ್ಕಾರ.